ಯಾವುದೇ ಡೋರ್ ಆಗಲಿ, ರೂಮ್ ಡೋರ್ ಇರ್ಬೋದು, ಮೇನ್ ಡೋರ್ ಇರ್ಬೋದು, ಅದು ಹೊಸ್ಲಿ ಇರಲಿ ಇಲ್ದಿರೋ ಹೋಗ್ಲಿ. ತುಂಬ ಜನ ಹೇಳ್ತಾರೆ ಸರ್ ಹೊಸ್ಲಿಲ್ಲ ಅಂದರೆ ಲೆಕ್ಕ ಇಲ್ಲ ಅಂತ. ಬಾಗಿಲುಗಳನ್ನ ನಾವು ಏನಕ್ಕೆ ಉಪಯೋಗಿಸ್ತೀರಿ ಹೇಳಿ? ಪ್ರವೇಶಿಗೋಸ್ಕರ, ಯಾರು ಒಳಗಡೆ ಬರಬಾರ್ದು ಅನ್ನೋ ಕಾನ್ಸೆಪ್ಟ್ಗೋಸ್ಕರನೇ ಹೊರತು ಬರೀ ನಾವು ಒಂದು ಕೆಳಗಡೆ ಮಾತ್ರ ದಾಲಂದ್ರ ಮಾತ್ರ ಹಾಕ್ಬಿಟ್ಟು ಮೇಲೆ ಫ್ರೇಮ್ ಇಕ್ಕಿಲ್ಲ ಅಂದ್ರೆ ಅದು ಬಾಗಿಲು ಅಂತ ಒಪ್ಕೊಂತೀರಾ ನೀವು? ಈ ಪೂರ್ತಿ ಗೋಡೆಗೆ ಟಚ್ ಮಾಡಿಟ್ಟಾಗ ಈಶಾನ್ಯ ಮೂಲೆ ಕಾರ್ನರ್ ಸಿಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಬೇಕು, ಅಬ್ಸರ್ವ್ ಮಾಡ್ಕೊಬೇಕು. 0 ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂದು 9 ಇಂಚು ಅಥವಾ 4.25 ಇಂಚ್ ಆದ್ರೂ ನಮಗೆ ಗೋಡೆ ಬರಬೇಕು, ಕಾರ್ನರ್ ಬಂದು ಆಮೇಲೆ ಬಾಗಿಲಿಡಬೇಕು. ಇಲ್ಲಿಂದ ಇಲ್ಲಿ ಗಂಟೆ ಬರ್ತಿದ್ ನಾವು, ಇಲ್ಲಿ ಗಂಟೆ ಬರೋದಕ್ಕೆ ದೂರ ಆಗುತ್ತೆ ಅಂತಾರೆ ಇಂಜಿನಿಯರ್ಗಳು. ನೀವು ಅಷ್ಟೇ, ನಿಮಗೂ ಅದೇ. ಇಲ್ಲಿಂದ ಬೆಳಗ್ಗೆ ಎದ್ದು ಲೇಔಟ್ಗಳಲ್ಲಿ ನೀವು ವಾಕ್ ಮಾಡ್ತಾ ಇರ್ತೀರಾ, ಅದ್ರ ಬದಲಾಗಿ ನೀವೇ ನಿಮ್ಮ ಮನೆ ಹತ್ರ ಈಶಾನ್ಯ ಮೂಲಲ್ಲಿ ನಡಿಗೆ ಬಂದ್ರೆ ಏನಾಗುತ್ತೆ? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಜನಕ್ಕೆ ಡೌಟ್ ಇದೆ, ಬಾಗಿಲುಗಳು ಎಷ್ಟು ಬರಬೇಕು, ಕಿಟಕಿ ಎಷ್ಟು ಬರಬೇಕು ಅಂತ. ಮೊನ್ನೆ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದ್ದಾರೆ, ಮನುಕುಮಾರ್ ಅಂದ್ಬಿಟ್ಟು, ಅವರು ಇದೇ ಕೇಳಿದ್ದಾರೆ, ಸರ್ ಬಾಗಿಲು ಮತ್ತು ಕಿಟಕಿ ಬಗ್ಗೆ ವಿಡಿಯೋ ಮಾಡಿ ಅಂತ. ಲಾಸ್ಟಲ್ಲಿ ನಾವೊಂದು ಡೂಪ್ಲೆಕ್ಸ್ ಮನೇದು ಮಾಡಿದ್ರಿ, ಅದು ಒಬ್ಬರು ಕಮೆಂಟ್ಸಲ್ಲಿ ತಿಳಿಸಿದ್ದಾರೆ, ಸರ್ ರೂಮ್ ಡೋರ್ಗೆ ಟಾಯ್ಲೆಟ್ ರೂಮ್ ಡೋರು ಗೋಡೆ ಕುತ್ತು ಬರ್ತಾ ಇದೆ, ನೀವು ಅಬ್ಸರ್ವ್ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬಾಗಿಲು ಮತ್ತು ಕಿಟಕಿ ಇದಾದಮೇಲೆ ನಮಗೆ ವೆಂಟಿಲೇಷನ್ನು ಯಾವುದು ಕುತ್ತು ಬರುತ್ತೆ, ಎಷ್ಟು ಬರುತ್ತೆ, ಎಲ್ಲಿ ಬರಬೇಕು, ಯಾವ ಕಡೆ ಜಾಸ್ತಿ ಇರಬೇಕು, ಯಾವ ಕಡೆ ಕಡಿಮೆ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆ ಗಂಟ ನೋಡಿ. ಮೊದಲನೇದಾಗಿ ನಾವು ಮೇನ್ ಡೋರ್ಗಳು ಮಾತಾಡೋಣ. ಇಲ್ಲಿ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಇದು ಪೂರ್ವ ರೋಡ್ ಫೇಸಿಂಗ್ ಇರ್ಬೋದು, ಪಶ್ಚಿಮ ಇರ್ಬೋದು, ಉತ್ತರ ಇರ್ಬೋದು, ದಕ್ಷಿಣ ಇರ್ಬೋದು, ಯಾವುದೇ ರೋಡ್ ಫೇಸಿಂಗ್ ಆದ್ರೂ ಮೇನ್ ಡೋರ್ಗಳು ಇಲ್ಲೇ ಬರಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವೆಲ್ಲ ಏನು ಮಾಡ್ತೀರಾ ಅಂದರೆ, ದಕ್ಷಿಣ ರೋಡ್ ಫೇಸಿಂಗ್ ಇರೋರು ದಕ್ಷಿಣದ್ದೇ ವಿಡಿಯೋ ನೋಡ್ತಾ ಇರ್ತೀರಾ. ಅಲ್ಲ, ನೀವು ಯಾವುದೇ ರೋಡ್ ಫೇಸಿಂಗ್ ಇದ್ರೂ ಯಾವ್ದು ಎಲ್ಲೆಲ್ಲಿ ಬರಬೇಕು, ಎಲ್ಲ ರೋಡ್ ಫೇಸಿಂಗ್ ಇರೋ ಸೈಟ್ಗಳಿಗೂ ಒಂದೇ. ಫಸ್ಟ್ ನೋಡಿ, ಪೂರ್ವ ಈಶಾನ್ಯದಲ್ಲಿ ನಮಗೆ ಡೋರ್ ಬರಬೇಕು. ಅಂದರೆ ಇಲ್ಲಿ 9 ಇಂಚು ಅಥವಾ 4.25 ಇಂಚು ಬಿಟ್ಟು ಪೂರ್ವ ಈಶಾನ್ಯದಲ್ಲಿ ಡೋರ್ ಬರಬೇಕು. ನೆಕ್ಸ್ಟ್ ಪೂರ್ವ ಬಿಟ್ಟರೆ ಉತ್ತರದಲ್ಲಿ ಎಲ್ಲಿ ಬರಬೇಕು? ಉತ್ತರ ಈಶಾನ್ಯ 9 ಇಂಚು ಬಿಟ್ಟು ನಮಗೆ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಬರಬೇಕು. ಕೆಲವರು ದಕ್ಷಿಣದಲ್ಲಿ ಇಟ್ಕೊತೀರ. ದಕ್ಷಿಣ ಅಂದರೆ ಎಲ್ಲಂದಲ್ಲಿ ಇಟ್ಕೊಳಾಗಿಲ್ಲ, ದಕ್ಷಿಣ ಆಗ್ನೇಯದಲ್ಲಿ ನಾವು ಬಾಗಿಲನ್ನ ಇಟ್ಕೊಬೇಕು. ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಇಟ್ಕೊಂಡಾಗ ಈ ಕಡೆ ಪ್ಯಾಸೇಜ್ ಬಿಟ್ಕೊಂಡು ಆ ಪ್ಯಾಸೇಜ್ ಓಡಾಡೋಕ್ಕಾದ್ರೂ ನಮಗೆ ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲು ಇರಬೇಕು. ಏನಕ್ಕೆ ಅಂದರೆ ಈಶಾನ್ಯ ನಡಿಗೆ ಇರಬೇಕು. ಈಶಾನ್ಯಲ್ಲಿ ಓಡಾಡ್ದಂಗೆಲ್ಲ ನಮಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇರ್ತದೆ. ಅದೇ ರೀತಿ ಪಶ್ಚಿಮದಲ್ಲಿ ಎಲ್ಲಿ ಇಟ್ಕೊಬೋದು ಮೇನ್ ಡೋರ್ ಅಂದರೆ, ಪಶ್ಚಿಮ ವಾಯುವ್ಯ ಇಲ್ಲಿಟ್ಕೊಂಡಾಗ ನಮಗೆ ಎನರ್ಜಿ ಗ್ರೋತ್ ಜಾಸ್ತಿ ಇರುತ್ತೆ. ಇದರ ಆಪೋಸಿಟ್ ಪೂರ್ವದಲ್ಲಿ ನಾವು ಪ್ಯಾಸೇಜ್ ಓಡಾಡೋದಕ್ಕೆ ಒಂದು ಪುಟ್ಟದ ಬಾಗಿಲು, ಅದು ಬೇರೆಯವ್ರಿಗಲ್ಲ, ನಾವು ಓಡಾಡೋದಕ್ಕಾದರೂ ಒಂದು ಬಾಗಿಲು ಕೊಟ್ಕೊಬೇಕು. ನಮಗೆ ಟೋಟಲ್ 2 ಬಾಗಿಲು ಬರ್ಬೋದು ಅಥವಾ 4 ಬಾಗಿಲು ಬರ್ಬೋದು. ಮೇನ್ ಡೋರ್ಗಳನ್ನ ನಾನು ಹೇಳ್ತಾ ಇರೋದು. ತುಂಬ ಜನ ಮಾಡೋ ತಪ್ಪೇನಪ್ಪ ಅಂದರೆ, ಡೋರ್ನ ಪೂರ್ತಿ ಕಾರ್ನರ್ಗೆ ಇಟ್ಬಿಡ್ತಾರೆ. ಆ ಕಾರ್ನರ್ಗೆ ಇಟ್ಟಾಗ ಏನಾಗುತ್ತೆ ನಮಗೆ, ನೋಡ್ರಿ ಇದು ಲಿವಿಂಗ್ ಏರಿಯಾ ಇದೆಯಲ್ಲ, ನೋಡಿರಿ ಈ ಲಿವಿಂಗ್ ಏರಿಯಾಗಿದ್ದು ಅಗ್ನಿಮೂಲೆ ಕಾರ್ನರ್ ಇದೆ. ನೋಡಿರಿ ಇಲ್ಲೂ ಕಾರ್ನರ್ ಇದೆ ನಮಗೆ. ಇದು ನೈಋತ್ಯ ಮೂಲೆ ಲಿವಿಂಗ್ ಏರಿಯಾಕ್ಕೆ, ಇದು ವಾಯುವ್ಯ ಮೂಲೆ. ನೋಡಿ ಇದು 0 ಮಾಡಿ ಪೂರ್ತಿ ಗೋಡೆಗೆ ಟಚ್ ಮಾಡಿಟ್ಟಾಗ ಈಶಾನ್ಯ ಮೂಲೆ ಕಾರ್ನರ್ ಸಿಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಬೇಕು, ಅಬ್ಸರ್ವ್ ಮಾಡ್ಕೊಬೇಕು. 0 ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂದು 9 ಇಂಚು ಅಥವಾ 4.25 ಇಂಚ್ ಆದರೂ ನಮಗೆ ಗೋಡೆ ಬರಬೇಕು, ಕಾರ್ನರ್ ಬಂದು ಆಮೇಲೆ ಬಾಗಿಲಿಡಬೇಕು. ಈ ಕಾರ್ನರ್ಗಳನ್ನ ಪ್ರತಿ ರೂಮಲ್ಲೂ ನೋಡಬೇಕು. ಅದು ಟಾಯ್ಲೆಟ್ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಯಾವುದೇ ಏರಿಯಾ ಆಗಲಿ, ದೇವ್ರ ಮನೆ ಆಗಲಿ, ನಮಗೆ ಒಂದೊಂದು ರೂಮ್ಗೂ 4 ಮೂಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮಗೆ ಉತ್ತರ ಈಶಾನ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಾಗಿಲಿಡೋದಕ್ಕೆ, ಅದೇ ರೀತಿ ಕೆಲವ್ರು ಏನು ಮಾಡ್ತಾರೆ ಅಂದರೆ, ನೋಡಿರಿ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಲಿವಿಂಗ್ ಏರಿಯಾ ಇರುತ್ತಲ್ವ, ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಈ ತಪ್ಪು ಮಾಡೋದು. ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ಇದು ಈ ಮನೆಗೆ ಮಧ್ಯೆ ಬಂದರೆ ಈ ಲಿವಿಂಗ್ ಏರಿಯಾಕ್ಕೆ ಇದು ವಾಯುವ್ಯ ಆಗ್ತದೆ. ಯಾರ್ಯಾರು ಉತ್ತರ ವಾಯುವ್ಯ ಟೋಟಲ್ ಮನೆಗಿರ್ಬೋದು ಅಥವಾ ಲಿವಿಂಗ್ ಏರಿಯಾಕ್ಕೆ ಇರ್ಬೋದು, ಉತ್ತರ ವಾಯುವ್ಯದಲ್ಲಿ ಇದು ಕಮರ್ಷಿಯಲ್ ತುಂಬ ಮಾಡ್ತಾರೆ. ಹೋಟ್ಲ್ಗಳೆಲ್ಲ ತುಂಬ ಜನ ಲಾಸ್ ಆಗೋದು ಇದೇ ಕಾರಣ. ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಕೊಂಡ್ಬಿಡ್ತೀರ. ಇಲ್ಲಿಂದ ಹಿಂಗೆ ಹೋಗೋಕೆ ಹತ್ರ, ಇಲ್ಲಿಂದ ಇಲ್ಲಿ ಗಂಟೆ ಬರ್ತಿದ್ದು ನಾವು, ಇಲ್ಲಿ ಗಂಟೆ ಬರೋದಕ್ಕೆ ದೂರ ಆಗುತ್ತೆ ಅಂತಾರೆ ಇಂಜಿನಿಯರ್ಗಳು. ನೀವು ಅಷ್ಟೇ, ನಿಮಗೂ ಅದೇ. ಇಲ್ಲಿಂದ ಬೆಳಗ್ಗೆ ಎದ್ದು ಲೇಔಟ್ಗಳಲ್ಲಿ ನೀವು ವಾಕ್ ಮಾಡ್ತಾ ಇರ್ತೀರ, ಅದ್ರ ಬದಲಾಗಿ ನೀವೇ ನಿಮ್ಮ ಮನೆ ಹತ್ರ ಈಶಾನ್ಯ ಮೂಲಲ್ಲಿ ನಡಿಗೆ ಬಂದರೆ ಏನಾಗುತ್ತೆ ಅಲ್ವಾ? ನೀವು ಚೆನ್ನಾಗಿರ್ತೀರ, ನಿಮ್ಮ ಜನ್ರೇಷನ್ನು ಚೆನ್ನಾಗಿರುತ್ತೆ. ಯಾವಾಗ ಉತ್ತರ ಈಶಾನ್ಯದಿಂದ ಉತ್ತರ ವಾಯುವ್ಯಕ್ಕೆ ಈ ಲಿವಿಂಗ್ ಏರಿಯಾಕ್ಕೆ ನೀವು ಡೋರ್ ಕೊಟ್ಟರೆ, ಅಲ್ಲಿಗೆ ನಿಮ್ಮದು ಕೋರ್ಟು ಕಚೇರಿ ಅಲಿಬೇಕಾಗುತ್ತೆ. ನಿಮ್ಮ ಪ್ರಾಪರ್ಟಿ ಇರ್ಬೋದು, ವೆಹಿಕಲ್ ಏನೋ ಒಂದು ಒಟ್ಟಿನಲ್ಲಿ ಯಾರಾದರೂ ಬಂದು ನ್ಯಾಯ ಪಂಚಾಯತ್ ಆದರೂ ನಿಮ್ಮ ಹತ್ರ ಮಾಡ್ತಾ ಇರಬೇಕು ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟಾಗ. ನೆಕ್ಸ್ಟು ಉತ್ತರ ವಾಯುವ್ಯದಲ್ಲಿ ಯಾರ್ಯಾರು ಬಾಗಿಲು ಕೊಟ್ಟಿದ್ದೀರಾ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಬಂಗಾರ ನಿಲ್ಲಲ್ಲ, ಎಲ್ಲ ಅಡ ಇಡ್ತಾ ಇರ್ತೀರ, ತೊಗೊಳಕ್ಕೆ ಕುದ್ಬಿಡೋದು. ಸೇಟುಗಳನ್ನ ನಿಮ್ಮಿಂದ ಅವ್ರು ತುಂಬ ಚೆನ್ನಾಗಿರ್ತಾರೆ.
ಉತ್ತರ ವಾಯುವ್ಯದಲ್ಲಿ ಬಾಗಿಲು ಇಟ್ಕೊಂಡಿರೋರು ಬಡ್ಡಿ ಜಾಸ್ತಿ ಕಟ್ತಾ ಇರ್ತಾರೆ. ನೆಕ್ಸ್ಟು ಇನ್ನೇನಾಗುತ್ತಪ್ಪ, ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟರೆ, ಯಾರ್ಯಾರು ಉತ್ತರ ವಾಯುವ್ಯದಲ್ಲಿ ಬಾಗಿಲುಗಳನ್ನ ಕೊಟ್ಕೊಂಡಿದ್ದೀರಾ, ಅದು ಮೇನ್ ಡೋರ್ ಇರ್ಬೋದು, ಟಾಯ್ಲೆಟ್ ರೂಮ್ ಡೋರ್ ಇರ್ಬೋದು, ಯಾವುದೇ ಡೋರ್ ಆಗಲಿ, ಉತ್ತರ ವಾಯುವ್ಯದಲ್ಲಿ ಬಾಗಿಲು ಬಂದಾಗ ಆ ಮನೆಯ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಸುಖ ಅನ್ನೋದು ಕಡಿಮೆ, ಲಕ್ಸುರಿ ಲೈಫ್ ಕಡಿಮೆ ಇರುತ್ತೆ. ನೀವಿಲ್ಲಿ ಮಾಡಿಬಿಟ್ಟು ಪಾಪ ನಮ್ಮ ಮನೆ ಹೆಣ್ಮಕ್ಳು, ಅದು ಅಮ್ಮ ಇರ್ಬೋದು, ಹೆಂಡ್ತಿ ಇರ್ಬೋದು, ಮಗಳಿರ್ಬೋದು, ಸೊಸೆ ಇರ್ಬೋದು, ಉತ್ತರ ವಾಯುವ್ಯದಲ್ಲಿ ಕೊಟ್ಟಿರೋರು ಆದಷ್ಟು ಬೇಗ ಬದಲಾಯಿಸ್ಕೊಳ್ಳಿ. ಇದಾದಮೇಲೆ ಏನಾಗುತ್ತೆ, ಇಂಟ್ರೆಸ್ಟ್ ಪೇ ಮಾಡಿಸೋದು. ಇವತ್ತು ನಾನು ಒಂದು ತಿಂಗಳಿಗೆ 50,000 ದುಡಿತಾ ಇದ್ದೀನಿ ಅಂದರೆ 50,000ಕ್ಕೆ ಇನ್ನೊಂದು 2,000 3,000 ಸಾಲ ಮಾಡಿ 52,000 ಪೂರ್ತಿ ಬಡ್ಡಿಗೆ ಹೋಗೋ ಥರ ಮಾಡುತ್ತೆ ಇದು. ಇವತ್ತು ನಿಮ್ಮ ಬಡ್ಡಿ ಕಡಿಮೆ ಇರುತ್ತೆ, ದಿನ ಕಳೆದಂಗೆಲ್ಲ ಬಡ್ಡಿನೇ ಲೈಫ್ ಟೈಮ್ ಬಡ್ಡಿ ಕಟ್ತಾನೇ ಇರಬೇಕಾಗುತ್ತೆ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಕೊಂಡಾಗ. ನೆಕ್ಸ್ಟು ಎಷ್ಟೊಂದು ಜನ ಮನೆಯಲ್ಲಿ ಮಕ್ಕಳು ಲವ್ ಮ್ಯಾರೇಜ್ ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ, ಅವ್ರದ್ದೆಲ್ಲ ತಪ್ಪು. ನಿಮ್ಮ ಮನೇಲಿ ನೀವು ವಾಯುವ್ಯದಲ್ಲಿ ಬಾಗಿಲು ಕೊಟ್ಟಾಗ ಅದು ಲವ್ ಮ್ಯಾರೇಜ್ ಮಾಡಿಸುತ್ತೆ. ನಮ್ಮ ಮಕ್ಕಳು ಒಳ್ಳೆಯವರೇ ಇಲ್ಲ ಅಂತಲ್ಲ, ಈ ಬಾಗ್ಲಂಗೆ ಮಾಡಿಸೋದು. ಸುಮ್ಮನೆ ನಮ್ಮ ಮಕ್ಕಳದು ಲವ್ ಮ್ಯಾರೇಜ್ ಆಗೋಯ್ತು, ಅವ್ರು ಯಾರೋ ಓಡೋದ್ರಂತೆ ಲವ್ ಮ್ಯಾರೇಜ್ ಆಯ್ತಂತೆ, ಅದಲ್ಲ. ನೀವು ಬಾಗಿಲು ಕೊಟ್ಟರೆ ಮಾತ್ರನೇ ಲವ್ ಮ್ಯಾರೇಜ್ ಆಗೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು ದೋಷ, ಉತ್ತರ ವಾಯುವ್ಯ ದೋಷ ಆಯಿತು ಅಂದರೆ ಹೆಣ್ಮಕ್ಳನ್ನ ತೋರಿಸುತ್ತೆ. ಹಾಗಾಗಿ ಉತ್ತರ ಈಶಾನ್ಯದಲ್ಲೇ ಬಾಗಿಲು ಬರಬೇಕೇ ಹೊರತು ಇದು ವಾಯುವ್ಯ ಕಡೆಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಹೋದರೆ ನಾನೀಗ ಏನೇನು ಹೇಳಿದ್ದೀನಿ ಅದೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇರ್ತದೆ. ನೀವೇ ಬೇಕಾದ್ರೆ ನಿಮ್ಮ ಜೀವನನ ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಸೌತ್ ರೋಡ್ ಫೇಸಿಂಗ್ ಇರೋರು ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಲಿವಿಂಗ್ ಏರಿಯಾದಲ್ಲಿ ಡೋರು. ಇದು ಪೂರ್ವದ ಬಾಗಿಲಲ್ವಾ? ಹೌದು, ಪೂರ್ವದ ಬಾಗಿಲೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪೂರ್ವ ಈಶಾನ್ಯದಲ್ಲಿರೋ ಬಾಗಿಲು ತೊಗೊಂಬಂದು ಪೂರ್ವ ಮಧ್ಯಭಾಗ ತಂದರೆ ನಿಮ್ಮ ಟೋಟಲ್ ಮನೆಗೆ ಪೂರ್ವ ಮಧ್ಯಭಾಗ. ಬೇಕಾದ್ರೆ 1 ಇಂಚ್ ಕಡೆ ಇದೆ ಸರ್ ಈಶಾನ್ಯ ಕಡೆ ಅಂತ ಹೇಳ್ತೀರಾ, ಆದರೆ ಲಿವಿಂಗ್ ಏರಿಯಾ ಇಲ್ಲಿ ಗೋಡೆ ಬರ್ತಿದ್ದಾಗೆ ಈ ಲಿವಿಂಗ್ ಏರಿಯಾಗೆ ಇದು ಅಗ್ನಿಮೂಲೆ ಆಗ್ತದೆ. ಯಾವಾಗ ಅಗ್ನಿಮೂಲೆಯಲ್ಲಿ ಬಾಗಿಲು ಕೊಡ್ತೀರಾ ನೀವು, ಆವಾಗ ಗಂಡ ಹೆಂಡ್ತಿ ಜೊತೆ ಅವ್ರು ಒಬ್ರಿಗೊಬ್ರು ಹೊಂದಾಣಿಕೆ ಇರೋದಿಲ್ಲ. ಮನೆಯಲ್ಲೂ ಅಷ್ಟೇ ಒಬ್ರಿಗೊಬ್ರು ಹೊಂದಾಣಿಕೆ ಇರೋದಿಲ್ಲ, ಟೆನ್ಷನ್ ಜಾಸ್ತಿ ಮಾಡ್ತಾ ಇರ್ತದೆ. ಪೂರ್ವ ಮಧ್ಯಭಾಗ ಮನೆಗಾದ್ರೂ ನಮಗೆ ಆ ರೂಮಿನ ಈಶಾನ್ಯಕ್ಕೆ ಹೋಗಬೇಕು. ಅವಾಗೇ ನಮಗೆ ಪೂರ್ತಿ ಪ್ರಮಾಣದ ವಾಸ್ತು ನಮ್ಗೆ ಸಪೋರ್ಟ್ ಮಾಡೋದು. ಇಲ್ಲ ಅಂದರೆ ವಾಸ್ತು ಇಲ್ಲ ಅಂದರೆ ನಾವು ಮನೇಲಿ ಬದುಕೋಕ್ಕೆ ಆಗೋದಿಲ್ಲ. ಗಮನ ಇಟ್ಕೊಂಡು ನಿಮ್ಮ ಮನೆ ಕಟ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮನೆ ಕಟ್ತಾ ಇದ್ದೀರಾ, ನಿಮ್ಮ ರಿಲೇಟಿವ್ ಅವ್ರು ಕಟ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ನಂಗೆ ತುಂಬ ಜನ ಹೇಳ್ತಾರೆ, ಸರ್ ಅವ್ರು ಕಳಿಸಿದ್ರು ಈ ವಿಡಿಯೋ, ನಿಮ್ಮ ಫಾಲೋವರ್ ಅಂತ ಇವ್ರು ಕಳಿಸಿದ್ರು ಅಂತ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಚೆನ್ನಾಗಿದ್ದರೆ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೋ ಒಬ್ರು ಚೆನ್ನಾಗಿದ್ದರೆ ನಮ್ಗೆ ಅದೊಂದು ಖುಷಿ. ಯಾರ್ಯಾರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಕಿಟಕಿಗಳದು. ಇದು ಯಾವುದೇ ರೋಡ್ ಫೇಸಿಂಗ್ ಇರಲಿ, ಎಲ್ಲರಿಗೂ ಒಂದೇ ನ್ಯಾಯ. ನೋಡಿ, ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ನಮಗೆ ಪೂರ್ವದಿಂದ ಗಾಳಿ ಬೆಳಕು ಎಷ್ಟು ಜಾಗದಿಂದ ಜಾಸ್ತಿ ಬರುತ್ತೆ ಅಷ್ಟು ಆರೋಗ್ಯ ಚೆನ್ನಾಗಿರ್ತದೆ. ಗಂಡಸರಿಗೆ ತುಂಬ ಒಳ್ಳೆಯದು, ಮನೆ ಯಜಮಾನರಿಗೆ, ಗಂಡು ಮಕ್ಕಳಿಗೆ ತುಂಬ ಒಳ್ಳೆಯದು. ಇವಾಗ ಇಲ್ಲಿ ನಾವೇನು ಮಾಡ್ತೀರಿ, ಇಲ್ಲಿ 4 ಅಥವಾ 6 ವಿಂಡೋ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ. ಟೋಟಲ್ ಪೂರ್ವದಿಂದ 6 ಜಾಗದಿಂದ ನಮಗೆ ಗಾಳಿ ಬೆಳಕು ಬರ್ತಾ ಇದೆ ಅಂದರೆ, ಪಶ್ಚಿಮ ಇದೆಯಲ್ಲ, ಪಶ್ಚಿಮ ಬಂದು ನಮ್ಮ ಬೆಳವಣಿಗೆನ ಕಡಿಮೆ ಮಾಡುತ್ತೆ, ಗ್ರೋತ್ನ ಕಡಿಮೆ ಮಾಡುತ್ತೆ. ನಾವೇನು ಮಾಡಬೇಕು, ಪೂರ್ವದಲ್ಲಿ ಜಾಸ್ತಿ ವಿಂಡೋ ಕೊಟ್ಕೊಂಡು ಇಲ್ಲಿ ಕಡಿಮೆ ಕೊಟ್ಕೊಬೇಕು. ಈಗ ಸಪೋಸ್ ಇಲ್ಲಿ ನಮಗೆ 6 ವಿಂಡೋ ಇದೆ ಅಂತ ಇಟ್ಕೊಳ್ಳಿ, ಪಶ್ಚಿಮಕ್ಕೆ ನಮಗೆ 4 ವಿಂಡೋ ಬರೋ ಥರ, ವೆಂಟಿಲೇಷನ್ ಎಲ್ಲ ಸೇರಿ 4 ಬರೋ ಥರ. ಇದನ್ನು ಯಾವ ರೀತಿ ಲೆಕ್ಕ ಹಾಕ್ಕೊಬೇಕು, ಈಗ ಇಲ್ಲಿ 6 ಇದ್ದಾಗ ನಮಗೆ 6 ಪಾಯಿಂಟ್ ಅಂದರೆ 6 ರೂಪಾಯಿ ಆದಾಯ ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು 4 ಕೊಟ್ಟಾಗ 4 ರೂಪಾಯಿ ಖರ್ಚಾಯಿತು, ಇನ್ನು 2 ರೂಪಾಯಿ ಸೇವ್ ಆಯಿತು ಅಂತ. ಕೆಲವ್ರು ಏನು ಮಾಡ್ತಾರೆ, ಪಶ್ಚಿಮ ರೋಡ್ ಫೇಸಿಂಗ್ ಇರೋ ರೋಡ್ಗೆ ನೋಡೋಕ್ಕೆ ಅಂತ ಇಲ್ಲಿ ದೊಡ್ಡ ದೊಡ್ಡ ವಿಂಡೋಗಳು ಜಾಸ್ತಿ ಕೊಟ್ಕೊಂಡ್ಬಿಡ್ತಾರೆ, ಪೂರ್ವದಲ್ಲಿ ಪುಟ್ಟದ್ದು ಕೊಡ್ತಾರೆ. ಆವಾಗ ಏನಾಗುತ್ತೆ, ನಿಮಗೆ ಆರೋಗ್ಯ ಸಮಸ್ಯೆ ಆಗ್ತದೆ, ಗ್ರೋತ್ ಇರೋದಿಲ್ಲ, ಸಾಲ ಮಾಡಿಸುತ್ತೆ. ಇದೇ ರೀತಿ ನಮಗೆ ಮತ್ತು ಉತ್ತರ ಅಂದ್ರೆ ನಮಗೆ ಫೈನಾನ್ಸು, ಲಕ್ಷ್ಮಿ ಒಳಗಡೆ ಬರೋ ಜಾಗ, ಕುಬೇರ ಒಳಗಡೆ ಬರೋ ಜಾಗ. ಉತ್ತರದಿಂದ ಎಷ್ಟು ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಅದು ನಮಗೆ ಇನ್ಕಮಿಂಗ್ ಆದಾಯ. ಅದು ಖರ್ಚು ಯಾವುದಪ್ಪ ಅಂದರೆ ಈ ದಕ್ಷಿಣ. ಉತ್ತರದಲ್ಲಿ ನಮಗೆ ದಕ್ಷಿಣಕ್ಕಿಂತ ಜಾಸ್ತಿ ಕಿಟಕಿ ಇರಬೇಕು. ದಕ್ಷಿಣದ ರೋಡ್ ಫೇಸಿಂಗ್ ಇರೋರು ಉತ್ತರ ಕಡಿಮೆ ಕೊಟ್ಕೊಂಡು ದಕ್ಷಿಣ ಜಾಸ್ತಿ ಕೊಟ್ಬಿಡ್ತೀರಾ. ಆವಾಗ ನಿಮಗೇನಾಗುತ್ತೆ, ದಕ್ಷಿಣ ಜಾಸ್ತಿ ಆದಾಗ ಆದಾಯ ಕಡಿಮೆ, ಖರ್ಚು ಜಾಸ್ತಿ. ನಮ್ಗೆ ಆದಾಯ ಜಾಸ್ತಿ ಆಗಿ ಖರ್ಚು ಕಡಿಮೆ ಮಾಡಬೇಕು ಅಂದರೆ ಉತ್ತರದಲ್ಲಿ ದೊಡ್ಡ ದೊಡ್ಡ ವಿಂಡೋಗಳು ಜಾಸ್ತಿ, ನಂಬರ್ಸ್ ಜಾಸ್ತಿ ಆಗೋ ಥರ ವಿಂಡೋಗಳನ್ನ ಕೊಟ್ಕೊಂಡು ಉತ್ತರಕ್ಕಿಂತ ದಕ್ಷಿಣದಲ್ಲಿ ಕಡಿಮೆ ಕೊಟ್ಟಾಗ 10 ರೂಪಾಯಿ ಸಂಪಾದನೆ ಆದರೆ 6 ರೂಪಾಯಿ ಖರ್ಚು. ಮನೆ ಬ್ಯಾಲೆನ್ಸಿಂಗು, ಮಕ್ಕಳು ಫೀಸು, ಅದು ಇದು ಎಲ್ಲ ಕಳೆದ್ರೂ 6 ರೂಪಾಯಿ ಖರ್ಚಾದರೆ ಇನ್ನೂ 4 ರೂಪಾಯಿ ಸೇವ್ ಮಾಡ್ತೀರಾ. ಇದನ್ನು ಗಮನದಲ್ಲಿಟ್ಕೊಂಡು ಪೂರ್ವ ಮತ್ತು ಉತ್ತರದಲ್ಲಿ ವಿಂಡೋಗಳು ಜಾಸ್ತಿ ಮಾಡ್ಕೊಳ್ಳಿ, ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ನಮಗೆ ವಿಂಡೋಗಳನ್ನ ಕಡಿಮೆ ಮಾಡ್ಕೊಳ್ಳಿ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳೋದೇನೆಂದರೆ, ಸರ್ ಉತ್ತರ ವಾಯುವ್ಯದಲ್ಲಿ ನೀವು ಬಾಗಿಲು ಕೊಡಬಾರ್ದು ಅಂತ ಹೇಳ್ತೀರಾ, ವಿಂಡೋ ಕೊಡ್ಬೋದಾ ಅಂತ ಕೇಳ್ತೀರಾ. ಖಂಡಿತವಾಗೂ ಕೊಡಬೇಕು. ನಾವು ಹೇಳೋದು ಉತ್ತರ ವಾಯುವ್ಯದಿಂದ ಮನೆ ಒಳಗಡೆಗೆ, ಆಚೆಯಿಂದ ಒಳಗಡೆಯಿಂದ ಆಚೆ ಓಡಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಅದು ಬಿಟ್ಟು ನಮಗೆ ಉತ್ತರದಿಂದ ವಿಂಡೋ ಕೊಡಬೇಕು. ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರೋದ್ರಿಂದ ಇವು ಅಲ್ಲಿ
ಕಿಟಕಿಯಲ್ಲಿ ನಾವು ಓಡಾಡಲ್ಲ, ಆಚೆ ಒಳಗಡೆ ಬರೀ ಗಾಳಿ ಬೆಳಕು ಎನರ್ಜಿ ಬರ್ತಾ ಇರ್ತದೆ. ಸೊ ವಾಯುವ್ಯದಲ್ಲಿ ನೀವು ವಿಂಡೋ ಕೊಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಆದರೆ ಬಾಗಿಲು ಕೊಡಬಾರ್ದು. ಇದಾದಮೇಲೆ ಕಾಮನ್ ಏನಪ್ಪ ಅಂದರೆ, ಈಗ ಅಡುಗೆ ಮನೆ ಇಲ್ಲಿರುತ್ತೆ, ಸ್ಲ್ಯಾಬ್ ನಿಮ್ಗೆ ಇಲ್ಲಿ ಬಂದಾಗ ನೀವೇನು ಮಾಡಿಬಿಡ್ತೀರಾ, ಇಲ್ಲಿ ನೈಋತ್ಯದಲ್ಲಿ ಕೊಟ್ಬಿಡ್ತೀರಾ ಬಾಗಿಲು. ಟೋಟಲ್ ಮನೆಗೆ ತೊಗೊಂಡಾಗ ದಕ್ಷಿಣ ಆಗ್ನೇಯ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಡುಗೆ ಮನೆಗೆ ತೊಗೊಂಡಾಗ ನೋಡಿ, ನಾವು ಅಡುಗೆ ಮನೆಯಲ್ಲಿ ಸ್ಟವ್ನ ಅಗ್ನಿ ಮೂಲೆಯಲ್ಲೇ ಇಡ್ತೀರಿ, ನೀರನ್ನು ಈಶಾನ್ಯದಲ್ಲೇ ಬಳಸ್ತೀರಿ. ಅದೇ ರೀತಿ ಈ ರೂಮ್ಗೆ ಇದು ನೈಋತ್ಯ, ಇಲ್ಲಿ ಡೋರ್ ಕೊಟ್ಟಾಗ ನಮಗೆ ನೆಗೆಟಿವ್ ಮನೆ ಒಳಗಡೆ ಬರ್ತದೆ, ಕೊಡಬಾರ್ದು. ನಿಮ್ಗೆ ಬೇಕಿದ್ದರೆ ದಕ್ಷಿಣ ಆಗ್ನೇಯದಲ್ಲೇ ಇಲ್ಲಿ ಸ್ಲ್ಯಾಬ್ ಕಟ್ ಮಾಡಿ ಇಲ್ಲಿ ಬಾಗಿಲನ್ನ ಕೊಟ್ಕೊಬೋದು. ಬೇಕಿದ್ದರೆ ನೀವು ತೊಗೊಂಡೋಗ್ಬಿಟ್ಟು ನೈಋತ್ಯದಲ್ಲಿ ಕೊಡೋದು. ಇಲ್ಲಿ ಡೈನಿಂಗ್ ಏರಿಯಾ ಇರ್ತದೆ, ಡೈನಿಂಗ್ ಏರಿಯಾದಲ್ಲಿ ಆಚೆ ನೈಋತ್ಯದಲ್ಲಿ ಕೊಡೋದು. ಇದು ಫಸ್ಟ್ ಬಂದು ಟೋಟಲ್ ಮನೆಗೆ ಯಮನ ಸ್ಥಾನ, ಡೈನಿಂಗ್ ಏರಿಯಾದಲ್ಲಿ ನೈಋತ್ಯ. ಆಚೆ ಕಡೆ ಪ್ಯಾಸೇಜ್ ಓಡಾಡೋಕ್ಕೆ ಅಲ್ಲಿ ಬಟ್ಟೆ ಒಗೆಯೋದು ಮತ್ತೊಂದು ಮಗದೊಂದು ಮಾಡ್ಕೊತಾ ಇರ್ತೀರ. ನಿಮಗೆ ಈಸಿ ಆಗಬೇಕು ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ಬಾಗಿಲು ಕೊಡಬೇಡಿ. ನಿಮ್ಮ ಸಮಸ್ಯೆನ ನೀವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ, ಬೇರೆ ಯಾರನ್ನೂ ನಿಮ್ಗೆ ಕೆಡ್ಸಲ್ಲ, ನಿಮ್ಮನ್ನು ನೀವೇ ಕೆಡ್ಸ್ಕೊಳೋದು. ಯಾರಾದರೂ ಗೊತ್ತಿರೋರು, ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ ಅವ್ರನ್ನ ಕರೆಸ್ಕೊಂಡು ನಿಮ್ಮ ಮನೆ ಪ್ಲ್ಯಾನ್ ಮಾಡೋಕ್ಕೆ ಅವ್ರಿಗೆ ತೋರಿಸ್ಕೊಂಡು ಏನೇನು ಚೇಂಜಸ್ ಮಾಡಬೇಕು ಮಾಡಿಕೊಂಡು ಕೆಲಸ ಹಿಡಿಬೇಕು. ಇನ್ನು ಕೆಲವ್ರು ಏನು ಮಾಡ್ತೀರಾ, 2ನೇ ಫ್ಲೋರ್ಗೆ ಎಲ್ಲ ನಿಮ್ಮ ವಿಡಿಯೋ ನೋಡ್ಕೊಂಡೆ ಮಾಡಿದ್ದೀರಿ ಸರ್ ಅಂತೀರಾ. ಯಾವುದೋ 2ನೇ ಫ್ಲೋರಾಗ ಒಂದು ಡೌಟ್ ಬರ್ತದೆ, ಆವಾಗ ಕರೆಸ್ತೀರ. ಆವಾಗ ನಾನೇನು ಮಾಡ್ತೀನಿ ನೋಡ್ರಿ, ಇದು ರಾಂಗ್ ಎಲ್ಲ ಮಾರ್ಕ್ ಮಾಡಿಕೊಡ್ತೀನಿ. ಆವಾಗ ನಿಮಗೆ ತಲೆ ಕೆಟ್ಟೋಗ್ತದೆ. ಹೌದಲ್ವಾ, ನಾನು ಇದನ್ನು ಗಮನಿಸಲೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಹೌದಲ್ಲ ಸರ್, ನಿಮ್ಮ ವಿಡಿಯೋ ಎಲ್ಲ ನೋಡ್ತೀರಿ, ಆದರೂ ಈ ತಪ್ಪಿಲ್ಲ ಆಗ್ಬಿಟ್ಟಿದೆ, ನಂಗೆ ಗೊತ್ತೇ ಆಗಲಿಲ್ಲ ಅಂತಾರೆ. ಫಸ್ಟು ಪ್ಲ್ಯಾನ್ ಬರೋದಕ್ಕೆ ವಾಸ್ತುರತ್ವಕ್ಕೆ ಹೋದಾಗ ಆವಾಗ ನಿಮಗೆ ಯಾವುದೇ ಒಡೆಯೋದು ಇರಲ್ಲ. ಇಷ್ಟು ನೀವು ಮೊದಲೇ ಮಾಡ್ಕೊಂಬಿಟ್ರೆ ನಿಮ್ಮ ಮನೆ ತುಂಬ ಚೆನ್ನಾಗಿ ಬರ್ತದೆ. ನೆಕ್ಸ್ಟ್ ಬಂದು ನಮಗೆ ಕುತ್ತು ಅಂತ ಬರ್ತದೆ ವಿಂಡೋ. ಇದನ್ನು ನಾವು ವಿಡಿಯೋದಲ್ಲಿ ತಿಳಿಸೋದು ತುಂಬ ಕಷ್ಟ, ಆದ್ರೂ ಟ್ರೈ ಮಾಡ್ತೀರಿ. ನೋಡಿ, ಇಲ್ಲಿ ಬಂದು ನಮಗೆ ಮೇನ್ ಡೋರ್ ಇರುತ್ತೆ ರೂಮ್ದು. ಈ ಮೇನ್ ಡೋರ್ ಬಂದಾಗ ಇಲ್ಲಿ ಟಾಯ್ಲೆಟ್ ರೂಮ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಡೋರ್ಗಳು ಕುತ್ತು ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ 9 ಇಂಚ್ ಬಿಟ್ಟು ನೀವು ಬಾಗಿಲಿಟ್ಟಿದ್ದೀರಾ ಅಥವಾ 4.25 ಇಂಚ್ ಬಿಟ್ಟು ಬಾಗಿಲಿಟ್ಟಿದ್ದೀರಾ, ಅದೇ ರೀತಿ ಇಲ್ಲೂ ಅಷ್ಟೇ ಬಿಟ್ಟು ಬಾಗಿಲಿಡಬೇಕು. ಮೊನ್ನೆ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದ್ದಾರೆ ಏನಂತಂದರೆ, ಸರ್ ಈಗ ಇದು 3 ಅಡಿ ಇದೆ ಬಾಗಿಲು, ಇದು 2.5 ಅಡಿ ಇದೆ, ಇದು ಕುತ್ತು ಬರ್ತಾ ಇದೆ ಅಲ್ವಾ, ನೀವು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಅಂತ ಕಮೆಂಟ್ಸಲ್ಲಿ ತಿಳಿಸಿದ್ದೀರಾ. ನಾನು ಹೇಳೋದು ಏನಂದರೆ, ಈ ಒಂದು ನಿಲುಮರ ಇರುತ್ತಲ್ವ, ಈ ನಿಲುಮರಕ್ಕೆ ಈ ನಿಲುಮರ ಡೋರು ವಾಸ್ಕಲ್ ಮ್ಯಾಚ್ ಆಗಬೇಕು. 4.25 ಇಂಚ್ ಬಿಟ್ಟಿದ್ರೆ ಇದು 4.25 ಇಂಚ್ ಬಿಟ್ಟಿಡಬೇಕು. ಇದು 3 ಅಡಿ ಇದ್ದು ಇದು 2.5 ಅಡಿ ಇದ್ದಾಗ ಏನೂ ಕುತ್ತಿಲ್ಲ. ಅದೇ ರೀತಿ ಸಪೋಸ್ ಇದು ಇನ್ನೂ ದೊಡ್ಡದು ಬಂತು, ಬೇರೆ ಎಲ್ಲ ಒಂದು ಹತ್ರ ಬರುತ್ತೆ, ಒಂದು ದೊಡ್ಡದು ಬಂತು ಅಂತ ಇಟ್ಕೊಳ್ಳಿ, ಈ ಡೋರ್ಗಿಂತ ಈ ಡೋರ್ ದೊಡ್ಡದು ಬರ್ಬೋದು. ಆದರೆ ಈ ವಾಸ್ಕಲ್ ಇಲ್ಲಿಂದ ಎಷ್ಟು ಬಿಟ್ಟು ಜಾಗ ಬಿಟ್ಟು ಸ್ಟಾರ್ಟ್ ಮಾಡಿರ್ತೀರಿ, ಇದನ್ನು ಅಷ್ಟೇ ಬಿಟ್ಟು ಸ್ಟಾರ್ಟ್ ಮಾಡಿದಾಗ ನಿಮಗೆ ಕುತ್ತು ಬರಲ್ಲ. ಈ ಡೋರು ಚಿಕ್ಕದು ಆಗ್ಬೋದು, ಏನೂ ತೊಂದರೆ ಇಲ್ಲ. ನಾವೇನು ಹೇಳ್ತೀರಿ, ಇಲ್ಲಿ ನೋಡಿ, ರೂಮ್ ಡೋರು ಅದರ ಆಪೋಸಿಟು, ವಾಶ್ರೂಮ್ ಡೋರು ಅದು ಆಪೋಸಿಟು. ನೋಡಿ, ಈ ಟಾಯ್ಲೆಟ್ ರೂಮ್ಗೆ ಪಶ್ಚಿಮ ವಾಯುವ್ಯದಲ್ಲಿ ವೆಂಟಿಲೇಷನ್ ಕೊಟ್ಕೊಳ್ಳಿ. ನಮಗಿದು ಸ್ಟ್ರೈಟ್ ಇರುತ್ತೆ. ಇದು ಬಂದು ಇಲ್ಲೊಂದು ವಿಂಡೋ ಕೊಟ್ಟಿರ್ತೀರಿ. ಮತ್ತೆ ನೋಡಿ, ಒಂದು ವಿಂಡೋ, 2 ಡೋರು, ಒಂದು ವೆಂಟಿಲೇಷನ್. ಹಿಂಗೆ ಸ್ಟ್ರೈಟ್ ಇದ್ದಾಗ ನಿಮಗೆ ಎನರ್ಜಿ ಜಾಸ್ತಿ ಬರ್ತಾ ಇರ್ತದೆ. ಇವಾಗ ನಾವು ಒಂದು ವೆಹಿಕಲಲ್ಲಿ ಹೋಗ್ತಾ ಇದ್ದರೆ ಸ್ಟ್ರೈಟ್ ರೋಡ್ ಇದ್ರೆ ಏನಾಗ್ತೀರಿ ಹೇಳಿದ್ರೆ ಬೇಗ ಹೋಗ್ತೀರಿ. ಅದೇ ಟರ್ನಿಂಗ್ಗಳಿದ್ದಾಗ ಸ್ಲೋ ಆಗ್ತದೆ. ಯಾವಾಗ ನಾವು ಹಿಂಗೆ ಸ್ಟ್ರೈಟ್ ಕೊಡ್ತೀರಿ ಆವಾಗ ಎನರ್ಜಿ ಮನೆ ಒಳಗಡೆ ಜಾಸ್ತಿ ಬರ್ತದೆ. ಕುತ್ತನ್ನು ಆದಷ್ಟು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಒಂದು, ಸೆಕೆಂಡ್ ಬೆಡ್ರೂಮ್ ಒಂದು, 2 ಬೆಡ್ರೂಮ್ ಇದೆ. ಈ 2 ಬೆಡ್ರೂಮಲ್ಲಿ ನಮಗೆ ಯಾವ ರೀತಿ ಬರುತ್ತೆ ಅಂದರೆ, ನೋಡಿರಿ, ಇದು ಉತ್ತರ ಈಶಾನ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಡೋರು. ಈ ಡೋರ್ ಆಪೋಸಿಟ್ ಒಂದು ವಿಂಡೋ, ಸೌತ್ ಈಸ್ಟ್ ಕಾರ್ನರ್ಗೆ ಒಂದು ವಿಂಡೋ ಇದೆ. ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಬರುತ್ತಲ್ವಾ, ಇದು ಅಷ್ಟೇ ಸೌತ್ ಈಸ್ಟಲ್ಲಿ ಒಂದು ಡೋರು, ಅದರ ಆಪೋಸಿಟು ಈ ರೂಮಿನ ಈಶಾನ್ಯಕ್ಕೆ ಒಂದು ವಿಂಡೋ. ನೋಡಿ, ಹಿಂಗೆ ಸ್ಟ್ರೈಟ್ ಬರಬೇಕು. 2 ಡೋರು 2 ವಿಂಡೋ. ಅವಾಗ ಏನಾಗುತ್ತೆ, ನಮಗೆ ಎನರ್ಜಿ ಮನೆ ಒಳಗಡೆ ಜಾಸ್ತಿ ಬರುತ್ತೆ. ಇದನ್ನು ನೀವು ಮನೆ ಕಟ್ಟೋವಾಗೆ ಬ್ಯಾಲೆನ್ಸ್ ಮಾಡಬೇಕು. ನೀವೆಲ್ಲ ಕಟ್ಬಿಟ್ಟ ಮೇಲೆ ಬಂದರೆ ನಿಮಗೆ ಪರ್ಸೆಂಟೇಜ್ ಕಡಿಮೆ ಹೋಗ್ತಾ ಇರ್ತದೆ. ನಾವು ಏನು ಮ್ಯಾಕ್ಸಿಮಮ್ ವಾಸ್ತು ಕಟ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಮೈನಸ್ ಆಗ್ತಾ ಹೋಗುತ್ತೆ. ಇನ್ನು ಕಿಟಕಿಗಳು ಎಷ್ಟಿರಬೇಕು, ಅದೇ ರೀತಿ ಬಾಗಿಲುಗಳು ಎಷ್ಟಿರಬೇಕು ಅನ್ನೋದು ಇವಾಗಿನ ವಿಷಯ. ಫಸ್ಟ್ ಏನಪ್ಪ ಅಂದರೆ, ನಮಗೆ ಮೇನ್ ಡೋರಿಂದ ಒಳಗಡೆ ಬಂದರೆ ಯಾವುದೇ ಡೋರ್ ಆಗಲಿ, ರೂಮ್ ಡೋರ್ ಇರ್ಬೋದು, ಮೇನ್ ಡೋರ್ ಇರ್ಬೋದು, ಅದು ಹೊಸ್ಲಿ ಇರಲಿ ಇಲ್ದಿರೋ ಹೋಗಲಿ. ತುಂಬ ಜನ ಹೇಳ್ತಾರೆ, ಸರ್ ಹೊಸ್ಲಿಲ್ಲ ಅಂದರೆ ಲೆಕ್ಕ ಇಲ್ಲ ಅಂತ. ಬಾಗಿಲುಗಳನ್ನ ನಾವು ಏನಕ್ಕೆ ಉಪಯೋಗಿಸ್ತೀರಿ, ಪ್ರವೇಶಿಗೋಸ್ಕರ, ಯಾರೂ ಒಳಗಡೆ ಬರಬಾರ್ದು ಅನ್ನೋ ಕಾನ್ಸೆಪ್ಟ್ಗೋಸ್ಕರನೇ ಹೊರತು ಬರೀ ನಾವು ಒಂದು ಕೆಳಗಡೆ ಮಾತ್ರ ದಾಳಂದ್ರ ಮಾತ್ರ ಹಾಕ್ಬಿಟ್ಟು ಮೇಲೆ ಫ್ರೇಮ್ ಇಕ್ಕಿಲ್ಲ ಅಂದರೆ ಅದು ಬಾಗಿಲು ಅಂತ ಒಪ್ಕೊತೀರಾ ನೀವು? ಇಲ್ಲ ಅಲ್ವಾ? ಅದೇ ರೀತಿ ಕೆಳಗಡೆ ವಾಸ್ಕಲು ದಾಳಂದ್ರ ಬರಲಿ ಬರ್ದಿರ ಹೋಗಲಿ, ನಮಗೇನು ಇಲ್ಲಿ ರೂಮಲ್ಲಿ ಇದ್ದೀರಿ ಅಂದರೆ ಇಲ್ಲಿರೋರು ಕಾಣಬಾರ್ದು, ಪ್ರವೇಶಿ ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಇಲ್ಲಿ ಬಾಗಿಲು ಇಟ್ಕೊಳೋದು. ಬರೀ ಹೊಸ್ಲೊಂದೇ ಇಟ್ಕೊಂಡು ಬಾಗಿಲು ಇಟ್ಕೊಂಡಿಲ್ಲ ಅಂದರೆ ಅದು ಬಾಗಿಲಾಗಲ್ಲ. ಹಾಗಾಗಿ ಹೊಸ್ಲು ಇಲ್ಲ ಅಂದ್ರೂ ಅದನ್ನು ಲೆಕ್ಕ ತೊಗೊಬೇಕು. ಮತ್ತು ಟಾಯ್ಲೆಟ್ ರೂಮ್ ಡೋರ್ಗಳು ನೀವು ಫ್ಲೈಓವರ್ದು ಏನೋ ತೊಗೊತೀರ, ಅದು ಲೆಕ್ಕ ತೊಗೊಬೇಕು. ಅದು ನಮಗೇನೋ ಪ್ರವೇಶಿ, ಅದು ಯಾವುದ್ರದ್ದಾದರೂ ಆಗಿರಲಿ, ಅದು ಪ್ಲೈವುಡ್ದಾಗಿರಲಿ, ಮರದ್ದಾಗಿರಲಿ, ಅಥವಾ
ಇದು ಪ್ಲಾಸ್ಟಿಕ್ದಾಗಿರಲಿ ಯಾವುದೇ ಆದ್ರೂ ನೀವು ಡೋರ್ಗಳನ್ನ ಲೆಕ್ಕ ತೊಗೊಬೇಕು. ವಾಸ್ಕಲ್ ಇರಲಿ ಇಲ್ದಿರೋ ಹೋಗಲಿ. ಇವಾಗೆಲ್ಲ ಏನು ಮಾಡ್ತಾಯಿದ್ದೀರಾ, ಮೇನ್ ಡೋರ್ಗೆ ದಾಳಂದ್ರೆ ಇರುತ್ತೆ, ಪೂಜಾ ರೂಮ್ಗೆ ಇರುತ್ತೆ, ಅಡುಗೆ ಮನೆಗೂ ತೊಗೊಬೇಕು, ತೊಗೊಳಲ್ಲ. ಎಲ್ಲರೂ ಕೊಡೋ ಕಾರಣ ಏನಂದರೆ ಸರ್ ಇದು ದಾಟೋಕ್ಕಾಗಲ್ಲ ಅಂತಾರೆ. ಮೇನ್ ಡೋರ್ ದಪ್ಪದಾಗ ಕೊಡ್ತೀರಾ, ಒಂದಡಿ ಕೊಟ್ಬಿಟ್ಟು ಅದನ್ನು ದಾಟ್ತೀರಾ, ರೂಮ್ಗಳಲ್ಲಿ ದಾಟೋಕ್ಕಾಗಲ್ಲ ಅಂತ ಹೇಳ್ತೀರಾ. ಎಷ್ಟು ಸೋಂಬೇರಿಗಳು ನಾವು ಅಂದರೆ ಅಷ್ಟು ದೊಡ್ಡ ಸೋಂಬೇರಿಗಳು ನಾವು. ಹಾಗಾಗಿ ವಾಸ್ಕಲ್ ಇರಲಿ ಇಲ್ದಿರೋ ಹೋಗಲಿ ನಮಗೆ ಎಲ್ಲ ಕೌಂಟ್ ಬರ್ತದೆ. ಮತ್ತು ವೆಂಟಿಲೇಷನ್ ಲಿಂಟ್ಲಿಂದ ಮೇಲೆ ಇರೋದು ಅದು ಅಷ್ಟೇ. ನಾವು ಈ ವಿಂಡೋದಲ್ಲಿ ಗಾಳಿ ಬೆಳಕು ಬರುತ್ತೆ, ಅದರಲ್ಲೂ ಗಾಳಿ ಬೆಳಕೆ ಬರೋದು. ತುಂಬ ಜನ ವೆಂಟಿಲೇಷನ್ ಲೆಕ್ಕ ಇಲ್ಲ ಅಲ್ವಾ ಸರ್ ಅಂತಾರೆ. ಇಲ್ಲ, ಎಲ್ಲನೂ ಲೆಕ್ಕನೇ ಬರುತ್ತೆ ನಮಗೆ. ದೇವ್ರ ಮನೆ ಬಾಗಿಲು ಆದಷ್ಟು ಚಿಕ್ಕದಿಟ್ಕೊಳ್ಳಿ. ನೀವೇನು ಮಾಡ್ತೀರಾ, ಅದಕ್ಕೂ ಡಿಸೈನು ಈ ಕಡೆ ಆ ಕಡೆ ಎಲ್ಲ ಕಿಟಕಿಗಳು ಕೊಟ್ಕೊಂಡ್ಬಿಡ್ತೀರಾ. ಕೊಡಬೇಡಿ. ದೇವ್ರನ್ನ ನಾವು ದೀಪದ ಬೆಳಕಲ್ಲೇ ನೋಡಬೇಕು, ಜಾಸ್ತಿ ಸೂರ್ಯನ ಬೆಳಕಲ್ಲಿ ನೋಡಬಾರ್ದು. ಕೆಲವರು ಟಾಪ್ ಓಪನ್ ಮಾಡಿಬಿಡ್ತೀರಾ ಸನ್ಲೈಟ್ ಬರಬೇಕು ಅಂತ. ಇಲ್ಲ, ನಾವು ಯಾವತ್ತೂ ಭಗವಂತನ ದೀಪದ ಬೆಳಕಲ್ಲೇ ನೋಡಬೇಕು. ಇದಾದಮೇಲೆ ಕೆಲವ್ರು ಕೇಳ್ತೀರಾ, ಸರ್ ಮೇನ್ ಡೋರಲ್ಲಿ ಕಿಟಕಿ ಇದೆಯಾ, ಅದು ಲೆಕ್ಕ ತೊಗೊಬೇಕಂತ. ಹೌದು. ಈಗ ಮೇನ್ ಡೋರಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕು. ಮೇನ್ ಡೋರ್ ಮಾಡಿಸಿದ್ರೆ ನೀವು ಎರಡೂ ಕಡೆಗೆ ಮಾಡಿಸ್ಬೇಕು. ವಿಂಡೋ ನೀವೇನು ಮಾಡ್ತೀರಾ, ಒಂದು ಕಡೆಗೆ ಮಾಡಿಸ್ತೀರಾ. ಇದು ಬಾಗಿಲು, ಇದು ವಿಂಡೋ ಇರುತ್ತೆ ನಿಮಗೆ. ಕೆಲವ್ರು ಏನು ಮಾಡ್ತಾರೆ, ಒಂದು ಬಾಗಿಲು ಮಾಡಿಸಿ ಒಂದು ಕಡೆಗೆ ವಿಂಡೋ ಮಾಡಿಸ್ತಾರೆ. ಹಂಗೆ ಮಾಡಿಸ್ಬಾರ್ದು. ಇದನ್ನು ನಾವೇನಂತೀರಿ ಅಂದರೆ ಸೂರ್ಯ ಮತ್ತು ಚಂದ್ರ ಅಂತ ಕರಿತೀರಿ. ಇಬ್ಬರೂ ಇರಬೇಕು ನಮಗೆ. ಬರೀ ಸೂರ್ಯ ಇದ್ದರೆ ಆಗಲ್ಲ, ಚಂದ್ರ ಇದ್ದರೆ ಆಗಲ್ಲ. ಎರಡೂ ಕಡೆ ಬಂದರೆ ಮಾತ್ರ ವಾಸ್ತುಶಾಸ್ತ್ರ ಅದನ್ನು ಒಪ್ಪೋದು. ಒಂದೊಂದು ಕಡೆ ಕೊಟ್ಕೊಬೇಡಿ. ನೋಡಿ, ಇದು ಪೂರ್ತಿ ಫ್ರೇಮ್ ಇರುತ್ತಲ್ಲ, ಇದು ಪೂರ್ತಿ ಫ್ರೇಮು ಒಂದೇ ವಿಂಡೋ ಲೆಕ್ಕ ತೊಗೊಬೇಕು, ಇದು ಡೋರ್ ಲೆಕ್ಕ ತೊಗೊಬೇಕು. ಈ ರೀತಿಯಾಗಿ ನಾವು ಕೌಂಟ್ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗ ನಾವು ಒಂದೇ ಫ್ಲೋರಲ್ಲಿ ನಮ್ಮ ಫ್ಯಾಮಿಲಿ ಇರೋದು, ಉಳಿದಿದ್ದೆಲ್ಲ ಬಾಡಿಗೆಗೆ ಮಾಡಿದ್ದೀರಿ ಅಂದರೆ, ನಮ್ಮ ಫ್ಯಾಮಿಲಿ ಇವಾಗ ಸಪೋಸು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, 3 ಫ್ಲೋರಲ್ಲಿ ಒಂದೇ ಫ್ಯಾಮಿಲಿ ಇದೆ ಅಂದರೆ 3 ಫ್ಲೋರ್ದು ಟೋಟಲ್ ಲೆಕ್ಕ ತೊಗೊಬೇಕು. ಒಂದೊಂದು ಫ್ಲೋರ್ದೆಲ್ಲ ಲೆಕ್ಕ ತೊಗೊಳೋದು, ಟೋಟಲ್ ಫ್ಲೋರ್ದು ಒಂದೇ ಲೆಕ್ಕ ತೊಗೊಬೇಕು. ಈಗ ನಾವು ಒಂದು 3 ಫ್ಲೋರಲ್ಲಿ ಇದ್ದೀರಿ, ಮೇಲೆ ಬಾಡಿಗೆ ಮನೆಯವರು ಇದ್ದಾರೆ ಅಂದರೆ ಆ ಬಾಡಿಗೆ ಮನೆಯವರು ಒಂದೊಂದು ಫ್ಲೋರಲ್ಲಿ ಇದ್ದರೆ ಅದು ಒಂದೊಂದು ಫ್ಲೋರ್ ಲೆಕ್ಕ. ಅಥವಾ ನಮ್ಮನೆ 3 ಫ್ಲೋರ್ ಇದೆ ಅಂದರೆ ನಮ್ಮದು ಮಾತ್ರ 3 ಫ್ಲೋರಿಂದ ಒಂದು ಲೆಕ್ಕ ಬರಬೇಕು. ಬಾಡಿಗೆ ಮನೆಯವ್ರು ಏನಿರ್ತಾರೆ ಅದು ಸಪ್ರೇಟ್ ತೊಗೊಬೇಕು. ಯಾವ ರೀತಿ ತೊಗೊಬೇಕು ಅಂದರೆ 2, 4, 6, 8, 10 0 ಬರಬಾರ್ದು. 12, 14 ಈ ಥರ ತೊಗೊಬೇಕು. ಕಿಟಕಿನೇ ಸಪ್ರೇಟ್ ಇದೇ ಥರ ತೊಗೊಬೇಕು. ಮತ್ತು ಬಾಗಿಲನ್ನೇ ಇದೇ ಥರ ತೊಗೊಬೇಕು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ವಾಶ್ರೂಮ್ ಕಟ್ಬಿಡ್ತಾರೆ. ಸರ್ ಇದು ಲೆಕ್ಕ ತೊಗೊಬೇಕಾ ಅಂತ ಕೇಳ್ತಾರೆ. ಮೇನ್ ಡೋರಿಂದ ಒಳಗಡೆ ಬಂದರೆ ನೀವು ಯಾವುದೇ ಮೆಟಲ್ದು ಇಟ್ಕೊಳ್ಳಿ, ಅದೆಲ್ಲ ಒಂದೇ ಲೆಕ್ಕ. ಮೇನ್ ಡೋರಿಂದ ಆಚೆ ಇರೋದು ಲೆಕ್ಕ ಇರೋಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸರ್ ಕಬ್ಬಿಣ ಡೋರ್ ಇಡ್ಬೋದಾ ಅಂತ ಕೇಳ್ತೀರಾ. ನಮ್ಮ ಹಿರಿಯರು ಗುರುಗಳು ಎಲ್ಲ ಏನು ಮಾಡಿದ್ದಾರೆ, ಮುಂಚೆ ಅದನ್ನೆಲ್ಲ ಅಧ್ಯಯನ ಮಾಡಿ ನಮಗೆ ಮರದ ಬಾಗಿಲೇ ಬೇಕು ಅಂತ ಹೇಳಿದ್ದಾರೆ. ಈಗ ಕೆಲವರು ಅಲ್ಯೂಮಿನಿಯಂ ಪಾರ್ಟೇಷನು, ಕಬ್ಬಿಣ ಏನೇನೋ ಬಂದ್ಬಿಟ್ಟಿದೆ. ಆದರೆ ವಾಸ್ತುಶಾಸ್ತ್ರ ಬಿಟ್ಟು ಜ್ಯೋತಿಷ್ಯ ಏನು ಹೇಳುತ್ತೆ ಅಂದರೆ, ನಾವು ಕಬ್ಬಿಣದ ಬಾಗಿಲು ಒಳಗಡೆ ಇಟ್ಟಾಗ ಶನಿಮಾತ್ಮನ ದೋಷ, ಅವನು ಕೋಪಗೊಂಡ್ಕೊತಾನೆ. ಏನಕ್ಕೆ ಅಂದರೆ, ನಾವು ಇಲ್ಲಿ ಕಬ್ಬಿಣ ಇಟ್ಟ ಮೇಲೆ ಅದ್ರ ಮೇಲೆ ಸೂರ್ಯನ ಬೆಳಕು ಬೀಳಬೇಕು. ಯಾವಾಗ ಸೂರ್ಯನ ಬೆಳಕು ಬೀಳೋದಿಲ್ವೋ ಶನಿಮಾತ್ಮನ ಕೆಟ್ಟ ದೃಷ್ಟಿ ಆ ಮನೆ ಮೇಲೆ ಬೀಳುತ್ತೆ. ಇದನ್ನು ಅಧ್ಯಯನ ಮಾಡಿ ಜ್ಯೋತಿಷ್ಯದಲ್ಲಿ ವರ್ಕೌಟ್ ಮಾಡಿಬಿಟ್ಟು ಆಮೇಲೆ ಕಬ್ಬಿಣದ ಬಾಗಿಲು ತೊಗೊಳ್ಳಿ. ನಮ್ಮ ಹಿರಿಯರೆಲ್ಲ ತೊಗೊತಾ ಇದ್ದು ಬರೀ ಮರದ ಬಾಗಿಲುಗಳು ಮಾತ್ರ. ನಾನು ನಿಮ್ಗೊಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಮನೆ ಕಟ್ಟಬೇಕು ಅಂತ. ನಾನು ಮರ ಯಾವ ರೀತಿ ತೊಗೊಬೇಕು, ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಹೋದಾಗ ಹುಣಸೂರು ಹೋದೆ, ಶಿವಮೊಗ್ಗ ಹೋದೆ, ಸಾಗರ ಹೋದೆ, ತಮಿಳ್ನಾಡು, ಕೇರಳ ಎಲ್ಲ ಓಡಾಡಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಅದು ವುಡ್ಡು ಅಂದ್ರೆ ಒಂದು ದೊಡ್ಡ ಪ್ರಪಂಚ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ವುಡ್ ಬಗ್ಗೆನೂ ತಿಳಿಸ್ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನಾನು ಇನ್ನೂ ಅದ್ರ ಬಗ್ಗೆ ವರ್ಕೌಟ್ ಮಾಡ್ತಾಯಿದ್ದೀನಿ. ವುಡ್ ಅಂದ್ರೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾವೆಲ್ಲ ಮುಂಚೆ ಎಲ್ಲ ಮನೆ ಕಟ್ಟಿದಾಗ ಯಾವುದೋ ಒಂದು ವುಡ್ ಇಡ್ತಾಯಿದ್ರಿ, ನಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಈಗ ನಾನು 4-6 ಮನೆ ನೋಡ್ತೀನಲ್ವ, ಆ ವುಡ್ ಚೆನ್ನಾಗಿದೆ, ಇದೇನಪ್ಪ ಇಷ್ಟು ಹೈಟ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಇದೇನಪ್ಪ ಡೋರ್ ಮೇಲೆ ವೆಂಟಿಲೇಷನು, ದುಡ್ಡು ಕೊಟ್ಟಂಗೆಲ್ಲ ನಮಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಮರ. ಹಾಗಾಗಿ ಮುಂದಿನ ವಿಡಿಯೋದಲ್ಲೂ ನಾನು ವುಡ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನಿಮಗೇನಾದರೂ ವುಡ್ ಬಗ್ಗೆ ಗೊತ್ತಿದ್ದರೆ ನನಗೆ ತಿಳಿಸಿ, ಫೋನ್ ಮಾಡಿ ಹೇಳಿ, ಸರ್ ಈ ಥರ ವುಡ್ ಇದೆ, ನಾನಾ ಥರ ಇದೆ ವುಡ್ಗಳು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ನಾನು ಕಲಿತಾ ಇದ್ದೀನಿ, ತಿಳ್ಕೊತಾ ಇದ್ದೀನಿ. ನಿಮಗೂ ಎಲ್ಲ ತಿಳಿಸ್ಬೇಕು ಅಂತ ನೆಕ್ಸ್ಟ್ ಒಂದು 2-3 ವಿಡಿಯೋ ಒಳಗಡೆ ಒಂದು ವುಡ್ದೊಂದು ವಿಡಿಯೋ ಮಾಡಬೇಕು ಅಂತಿದ್ದೀನಿ. ನಿಮಗೂ ಎಲ್ಲಾದರೂ ಚೆನ್ನಾಗಿರೋ ವುಡ್ಡು, ಟೀಕ್ ವುಡ್ಡು ಚೆನ್ನಾಗಿ ಕಲರ್ ಇದೆ ಸರ್ ಅನ್ಸಿದ್ರೆ ದಯವಿಟ್ಟು ನನಗೆ ಹೇಳಿ. ಯಾಕೆಂದರೆ ನಾನು ಈಗ ಮನೆ  ವುಡ್ ಬೇಕು, ಚೆನ್ನಾಗಿರೋ ವುಡ್ಡನ್ನ ಹುಡುಕ್ತಾ ಇದ್ದೀನಿ. ನಿಮ್ಮಿಂದ ನನಗೂ ಅದೊಂದು ಎಲ್ಪ್ ಆಗ್ಬೋದು.
ನಾನು ಆಗಲೇ ಹೇಳ್ದಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನೀವು ಮನೆ ಕಟ್ತಾ ಇದ್ದೀರಾ ಈ ವಿಡಿಯೋನ ಬಳಸ್ಕೊಳ್ಳಿ. ನಿಮ್ಮ ಯಾರೋ ರಿಲೇಟಿವ್ ಅವರೋ ಫ್ರೆಂಡ್ಸ್ ಯಾರಾದರೂ ಮನೆ ಕಟ್ಟಬೇಕು ಅಂತಿದ್ದೀರಾ, ಕಟ್ತಾ ಇದ್ದಾರಾ, ಅವ್ರಿಗೆ ಈ ವಿಡಿಯೋ ಫಾಲೋ ಮಾಡಿ. ಯಾಕೆಂದರೆ ಫಾರ್ವರ್ಡ್ ಮಾಡಿ. ಅವ್ರಿಗೆ ಈ ವಿಡಿಯೋ ನೋಡಿದಾಗ ಕುತ್ತುಗಳು ತುಂಬ ಇಟ್ಕೊಂಡಿರ್ತಾರೆ. ಇಲ್ಲಿ ಕುತ್ತುಗಳನ್ನ ತಿಳ್ಸೋಕ್ಕಾಗಲ್ಲ, ಕಷ್ಟ ಆಗ್ತದೆ. ವಿಡಿಯೋದಲ್ಲಿ ನಾವು ಡ್ರಾಯಿಂಗ್ ಮಾಡೋದು ತುಂಬ ಕಷ್ಟ. ಸೈಟಲ್ಲಿ ಹೋದರೆ ನೀಟಾಗಿ ಕಾಣುತ್ತೆ ನಮಗೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ. ಯಾಕೆಂದರೆ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ. ಈ ಥರದ ಒಂದು ಕಂಟೆಂಟ್ ಇದೆಯಾ ಅಂತ ನಿಮ್ಗೆ ಗೊತ್ತಿರಲ್ಲ. ತಿಳ್ಕೊಂಡಾಗ ನೀವು ಮನೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ನಿಮ್ಮ ಫ್ರೆಂಡವ್ರು ಯಾರಾದರೂ ಕಟ್ತಾ ಇದ್ದರೆ ಆ ರೀತಿ ಅಲ್ಲಪ್ಪ ಇಲ್ಲಿ ಬರಬೇಕಿತ್ತು ಅಂತ ಹೇಳಿದಾಗ ಅವರು ಅದನ್ನು ಫಾಲೋ ಆಗ್ತಾರೆ. ಫಾಲೋ ಆದಾಗ ಅವ್ರಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಮನೆ ಚೆಕ್ ಮಾಡಿ ಏನೇನು ಸಮಸ್ಯೆ ಆಗ್ತಾಯಿದೆ, ಯಾವುದರಿಂದ ಆಗ್ತಾಯಿದೆ ಅಂತ ಹೇಳ್ಕೊಟ್ಟು ಬರ್ತೀನಿ. ಅದನ್ನು ರೆಡಿ ಮಾಡಿಸ್ಕೊಂಡ್ರೆ ನಿಮಗೆ 100% ನಾನು ಹೇಳ್ತಾ ಇದ್ದೀನಿ, 100% ನಿಮಗೆ 3 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ನನ್ನ ಮನೆಯೊಬ್ಬರು ಡೆವಲಪರ್ ಅವ್ರ ಮನೆ ಹತ್ರ ನಾರ್ತ್ ಏನೋ ಸ್ವಲ್ಪ ಚೇಂಜಸ್ ಮಾಡಿಸಿದೆ. ಅವ್ರಿಗೆ ಹೇಳಿದ್ದೆ ನಾನು, ಸರ್ ನಿಮಗೆ 100% ದುಡ್ಡು ಬರುತ್ತೆ ಅಂತ. ಯಾವ್ದು ಬರುತ್ತೆ ಸರ್? ಯಾವ್ದು ಬರುತ್ತೆ ಗೊತ್ತಿಲ್ಲ ಸರ್, ರೋಡಲ್ಲಿ ಸಿಗ್ಬೋದು ನಿಮಗೆ, ಆದರೆ ನಿಮ್ಮ ಮನೆಗೆ ದುಡ್ಡು ಬರೋದು ಗ್ಯಾರಂಟಿ ಅಂತ ಹೇಳಿದೆ. 2 ದಿನಕ್ಕೆ ಮುಂಚೆ ಸರ್ ಫೋನ್ ಮಾಡಿದರು. ಸರ್ ನೀವು ಹೇಳ್ದಂಗೆ ಆಯಿತು, ನನಗೆ 2 ವರ್ಷದಿಂದ ಒಂದು ಪೆಂಡಿಂಗ್ ಇದ್ದಿದ್ದು ಅಮೌಂಟು ರಿಲೀಸ್ ಆಯಿತು ಸರ್. ನೀವು ಹೇಳಿದ್ದು 100% ಈಗ ನಡೀತು ಅಂತ ಹೇಳ್ತು. ನೀವು ನನ್ನ ಹತ್ರ ಎಲ್ಲ ಎಷ್ಟೊಂದು ಜನ ಮಾಡಿಸ್ಕೊಂಡಿದ್ದೀರಾ. ನಿಮ್ಮ ಜೀವನ ನೀವು ಮಾಡಿಸ್ಕೊಂಡ್ಮೇಲೆ ಯಾವ ರೀತಿ ಇತ್ತು ಅಂತ ಮೊನ್ನೆ ಒಬ್ಬರು ವಿನೋದ್ ಅಂತ ನನಗೆ ಮೆಸೇಜ್ ಮಾಡಿದರು, ಕುಂಬಳಗೂಡವರು. ಅವರು ಅಷ್ಟೇ ಬರೀ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಂತ ಕೆಲಸ ಹಿಡಿದಿದ್ದು 5 ಫ್ಲೋರ್ ಕಟ್ಕೊಂಡಿದ್ದಾರೆ. ಅವ್ರು ನನಗೆ ಕಮೆಂಟ್ಸಲ್ಲಿ ಹಾಕಿದರು, ಸರ್ ನಾವು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದ್ದೀರಿ ಸರ್ ಅಂತ. ಹಾಗಾಗಿ ನನ್ನ ಕೈಯಲ್ಲಿ ಯಾರ್ಯಾರು ಮಾಡಿಸ್ಕೊಂಡಿದ್ದೀರಾ, ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಜನ ಕಮೆಂಟ್ಸ್ ಓದ್ತಾರೆ, ಅವ್ರಿಗೂ ಆವಾಗ ನಂಬಿಕೆ ಬರ್ತದೆ. ಅವ್ರವ್ರ ಮನೇಲಿ ಅದನ್ನು ಚೇಂಜ್ ಮಾಡ್ಕೊಂಡಾಗ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.